ಬಿಗ್ ಬಾಸಲ್ಲಿ ಸಿಕ್ಕಂಥ ನಿಮಗೆ ಮರ್ಯಾದೆ ಬೇರೆ ಇರ್ತದೆ. ಆದರೆ ಹೋರಾಟದ ಹಾದಿಯಲ್ಲಿ ನೀವು ಸಂಪಾದನೆ ಮಾಡಿರ್ತಕ್ಕಂಥ ಬೆಂಬಲಿಗರು ಬೇರೆ. ಸೊ ಎಲ್ಲೋ ಒಂದು ಕಡೆಗೆ ನೀವು ಮಾಡುವಾಗ ನಿಮ್ಮ ಹೋರಾಟದ ಹಾದಿ ಬಗ್ಗೆ ನಿಮ್ಮ ಬೆಂಬಲಿಗರ ಹೇಳುವಂಥ ಹೇಳಿಕೆಗಳು ಅಥವಾ ಕೊಡುವಂಥ ಸಜೆಷನ್ಗಳು ಏನು? ಗೊತ್ತಿಲ್ಲ. ನಾನು ಇಲ್ಲಿ ತನಕನೂ ಕೂಡ ನನಗೆಲ್ಲರೂ ಸಿದ್ಧಾಂತಕ್ಕೆ ಬದ್ಧವಾಗಿರಬೇಕು ಅನ್ನೋದ್ರ ಬಗ್ಗೆ ಮಾತ್ರ ನಿರೀಕ್ಷೆ ಮಾಡಿದ್ದಾರೆ. ಅದು ಯಾವತ್ತಿಗೂ ಕೂಡ ಹಾಗೆ ಇರುತ್ತೆ, ಅದರಲ್ಲಿ ಯಾವುದೇ ಬದಲಾವಣೆಗಳಾಗೋದಿಲ್ಲ. ಅದರಿಂದ ಆಚೆಗೆ ಚೈತ್ರನನ್ನು ಇಷ್ಟಪಟ್ಟಿದ್ದಾರೆ. ಚೈತ್ರ ವೈಯಕ್ತಿಕವಾಗಿ ಮನೆಯಲ್ಲಿ ಹೇಗಿರ್ತಾಳೆ, ಅದು ಮಗುವಾಗಿರಲಿ ಇನ್ನು ಹೇಗೆ ಇರಲಿ, ಅದನ್ನ ಇಷ್ಟಪಟ್ಟಿದ್ದಾರೆ. ಸೊ ಎರಡನ್ನೂ ಸರಿದೂಗಿಸ್ಕೊಂಡು ಹೋಗೋ ಜವಾಬ್ದಾರಿ ನನ್ನ ಮೇಲೆ ಇದೆ ಈಗ. ಸೊ ಈ ನನ್ನ ಜೊತೆಗಿದ್ದ ಕಾರ್ಯಕರ್ತರು ನನ್ನ ಸೈದ್ಧಾಂತಿಕ ಬೆಂಬಲಿಗರ ನಿರೀಕ್ಷೆನೂ ಹುಸಿ ಮಾಡಿದೆ. ಅದರಿಂದ ಆಚೆಗೆ ಏನು ಯಾವುದರಲ್ಲೂ ಇಲ್ಲದೆ ಸಾಮಾನ್ಯವಾಗಿರುವಂಥ ಒಂದು ಬದುಕನ್ನು ನೋಡ್ತಾ ಇರುವಂಥ ಸಾಮಾನ್ಯ ಕನ್ನಡಿಗರು ಯಾರಿದ್ದಾರೆ ಅವರ ನಿರೀಕ್ಷೆಯನ್ನು ಹುಸಿ ಮಾಡಿದೆ. ಎರಡನ್ನೂ ಸರಿದೂಗಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ನನ್ನ ಮೇಲಿದೆ. ಖಂಡಿತ ಆ ಜವಾಬ್ದಾರಿಯನ್ನು ಅಷ್ಟೇ ನಿಷ್ಠೆಯನ್ನು ಪಾಲನೆ ಮಾಡ್ತೀನಿ. ಕೆಲವು ಸಿದ್ಧಾಂತಗಳಿಗೆ ಒಪ್ಪಿ ಆ ಸಿದ್ಧಾಂತದ ಮೂಲಕ ನಾವು ಆ ಹಾದಿಲಿ ನಡೆಯೋರಿಗೆ ಒಂದಿಷ್ಟು ಟೀಕೆ ಟಿಪ್ಪಣಿಗಳು ಸಹಜ. ಸೊ ಈಗಲೂ ಕೂಡ ನಿಮಗೆ ಟೀಕೆ ಟಿಪ್ಪಣಿಗಳು ಏನು ಹೊರತಾಗಿಲ್ಲ, ಅವು ಬರ್ತಾನೆ ಇದೆ. ಸೊ ಮುಂದಿನ ದಿನಗಳಲ್ಲಿ ಮನೆಯವರು ನಿಮ್ಮ ಹೋರಾಟವನ್ನು ಸಾಕು ನಿಲ್ಲಿಸು ಅಂದರೆ ಚೈತ್ರ ಏನು ಮಾಡ್ತಾರೆ? ಖಂಡಿತ ಆ ಥರದೊಂದು ಯೋಚನೆ ಯಾವತ್ತೂ ಮಾಡಲಿಕ್ಕಿಲ್ಲ ನನ್ನ ಮನೆಯವರು. ಯಾಕಂದರೆ ಮಾಡೋದಾಗಿದ್ದಿದ್ರೆ ಈ ಹಿಂದೆ ಮಾಡ್ತಿದ್ರು. ಯಾವಾಗ ಯಾವುದೇ ಈ ಪ್ರಪಂಚದ ಬಗ್ಗೆ ಗೊತ್ತೇ ಇಲ್ಲ, ಹೋರಾಟ ಅಂದ್ರೇನು, ರಾಜಕೀಯ ಅಂದ್ರೇನು, ಸಂಘಟನೆ ಅಂದ್ರೇನು ಅನ್ನೋದು ಗೊತ್ತೇ ಇಲ್ಲದೆ ಇರುವಂಥ ಪ್ರಪಂಚದ ಅವ್ರ ಪಾಡಿಗೆ ಅವ್ರು ಇದ್ದಂಥ ಒಂದು ಸಾಮಾನ್ಯ ಕೆಳ ಮಧ್ಯಮ ವರ್ಗದ ಕುಟುಂಬ ನಮ್ಮದು. ಸೊ ಆ ಕುಟುಂಬದಲ್ಲಿಂದ ಗಂಡು ಮಕ್ಕಳೇ ಇಲ್ಲದೆ ಅಣ್ಣ ತಮ್ಮಂದಿರಿಲ್ಲದೆ ಇರುವಂಥ ವ್ಯವಸ್ಥೆಯಲ್ಲಿ ನಾನು ಒಬ್ಬಳೇ ಹುಡುಗಿ ಬಂದಾಗಲೂ ಆ ಹೋರಾಟದ ಹಾದಿಗೆ ಮನೆಯವರು ಅಷ್ಟು ಬೆಂಬಲ ಕೊಟ್ಟಿರಬೇಕಾದ್ರೆ, ಈಗೆಲ್ಲ ಸರಿಯಾಗಿರಬೇಕಾದ್ರೆ, ಈಗೆಲ್ಲವನ್ನು ಎದುರಿಸೋ ಶಕ್ತಿ ಬಂದಿರಬೇಕಾದ್ರೆ ಖಂಡಿತ ಈಗ ತಡೆ ಹಾಕಲಿಕ್ಕಿಲ್ಲ ಅನ್ನೋದು ನನ್ನ ಭರವಸೆ. ಸೊ ಆ ನಿಟ್ಟಲ್ಲಿ ನನಗೆ ನನ್ನ ಮನೆಯವ್ರ ಮೇಲೆ ಬಹಳ ವಿಶ್ವಾಸ ಇದೆ, ಗರ್ವ ಕೂಡ ಇದೆ. ಸೊ ನೀವು ಆಗಲೇ ಹೇಳಿದ್ರಿ ಶಕ್ತಿ ಇದೆ, ನಿಜ. ಆ ಶಕ್ತಿ ಇರೋದಕ್ಕೆ ಇಲ್ಲಿವರೆಗೂ ಬಂದಿದ್ದೀರಾ. ಆ ಶಕ್ತಿನ ತಡೆಯುವಂಥ ಶಕ್ತಿಗಳು ಇದ್ದಾಗ ಏನು ಮಾಡ್ತಾರೆ ಅಂತ ನಾನು ಅದಕ್ಕೆ ಯೋಚನೆ ಮಾಡೋದೇ ಇಲ್ಲ. ನನಗೆ ಎಷ್ಟು ಅಡೆತಡೆಗಳನ್ನು ಹಾಕ್ತೀರಿ, ಎಷ್ಟು ಕಾಲು ಹಿಡಿತೀರಿ, ಅಷ್ಟು ನನ್ನ ಮೇಲೆ ಇದ್ದು ಬರುವವಳು ಅನ್ನೋದನ್ನು ನಂಬಿರೋಳು ನಾನು. ಹಾಗಾಗಿ ನನಗೆ ಯಾರಾದರೂ ಟೀಕೆ ಟಿಪ್ಪಣಿ ಮಾಡಿದ್ರೆ, ನನ್ನ ದಾರಿಗೆ ಯಾರಾದರೂ ಅಡ್ಡಗಾಲು ಹಾಕಿದ್ರೆ ಇನ್ನಷ್ಟು ವೇಗವಾಗಿ ಓಡ್ತೀನಿ ನಾನು ಆ ಹಾದಿಯಲ್ಲಿ. ಸೊ ನನಗದು ಯಾವಾಗಲೂ ಚೈತನ್ಯ, ಅದನ್ನೇ ನಾನು ಯಾವಾಗಲೂ ಹೇಳ್ತೇನೆ, ಅಪಮಾನಗಳನ್ನು, ಟೀಕೆಗಳನ್ನು, ಟಿಪ್ಪಣಿಗಳನ್ನು ಮೆಟ್ಲಾಗಿಸ್ಕೊಂಡು ನನ್ನ ಸಾಧನೆಯ ಸೌಧವನ್ನು ಕಟ್ಕೊಳ್ತೇನೆ ಅಂತ. ಸೊ ಅದು ಹಾಗೆ ಇರುತ್ತೆ. ಓಕೆ, ಚೈತ್ರ ಇಷ್ಟೊಂದು ಮಾತಾಡ್ತಾರೆ, ಚೈತ್ರ ಏನಾದರೂ ಹಾಡ್ತಾರ ಅಂತ? ಓ ಇಲ್ಲ, ಆ ಪ್ರಯತ್ನ ಯಾವತ್ತೂ ಮಾಡಿಲ್ಲ. ಹಾಡಿಗೂ ನನಗೂ ಬಹಳ ದೂರ. ಯಾವತ್ತೂ ಹಾಡಿಲ್ಲ, ಹಾಡೋ ಪ್ರಯತ್ನ ಕೂಡ ಮಾಡಿಲ್ಲ ನಾನು.